ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಟೀ ಬಿಸಿ ಇದೆಯೇನೆ? ಕೈ ಸುಡ್ತಿದ್ಯಮ್ಮ. ಅತ್ತೆಗೆ ಅಷ್ಟಾದ್ರೂ ಬಿಸಿ ಇರ್ಬೇಕು. ಈಗ ಬರೋ ಅಕ್ಕಿಲಿ ಕಲ್ಲಿರಲ್ವಲ್ಲಮ್ಮ. ಮೊದ್ಲೇ ನಿಮ್ಮ ಅಣ್ಣನ್ಗೆ ಅಕ್ಕಿಲ್ ಕಲ್ ಸಿಗ್ದಂಗೆ ಫಾರಿನ್ ಹುಡುಗಿ ಸಿಕ್ಬಿದ್ಲಲ್ಲ, ಅದಕ್ಕೆ ಯಾವುದಕ್ಕೂ ನಾನು ಅಕ್ಕಿಲ್ ಕಲ್ಲಿದ್ಯನೋ ಅಂತ ನೋಡ್ತಾ ಇದ್ದೀನಿ. ಮುಖ ಸರಿಯಾಗಿ ಒರ್ಸ್ಕೋ ಆದ್ಯಾ. ಇನ್ನು ನೆನ್ನೆ ನೀರೇ ಏನೋ ಕಾವೇರಿ ನದಿಲ್ ಧುಮ್ಕಿದ್ಲಲ್ಲ. ಈ ಮನೇಲಿ ಪ್ರೀತಿಗಿಂತ ದ್ವೇಷನೇ ಜಾಸ್ತಿ ತುಂಬಿಕೊಂಡಿದೆ. ಯಾರಿರ್ಬೋದು? ಮರೆ ಮಾಚಿದವ್ರಾಗಿರ್ತಾರೆ. ಹೋಗೆ ಏನ್ ನೋಡ್ಕೊಂಡು ನಿಂತಿದ್ಯಾ? ಹಲೋ ಹಲೋ ಅಮ್ಮ. ಏನೋ ಸೀನು, ಚೆನ್ನಾಗಿದ್ಯಾ? ತನ್ನ ಮನೆಯಿಂದ ದೂರ ಇರೋನು ಹೇಗ್ ಚೆನ್ನಾಗಿರ್ತಾನೆ ಹೇಳು? ಬೇಜಾರ್ ಮಾಡ್ಕೊಂಡ್ ಪರೀಕ್ಷೆ ಸರಿಯಾಗಿ ಬರ್ದಿಲ್ಲ ಅಂದ್ರೆ ನಿಮ್ ಮಾವ ಕಾಲ್ ಮುರಿತಾರ ಅಷ್ಟೇ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ. ಯಾವಾಗ ಬರ್ತಾನಂತೆ? ಭಾನುವಾರ ಬರ್ತೀನಿ ಅಂತ ಅಜ್ಜಿಗೆ ಹೇಳು. ಸರಿ. ನಾನು ನಾಳೆ ಮಾತಾಡ್ತೀನಮ್ಮ. ಇದು ನನ್ನ ಫ್ರೆಂಡ್ ಫೋನು, ಚಾರ್ಜಿಂಗ್ ಬೇರೆ ಕಮ್ಮಿ ಇದೆ. ಇಡ್ಲಾ? ಸರಿ, ಇಡ್ತೀನಿ, ಹುಷಾರು. ಜಾನಕಿ ಅತ್ತೆ ಹೇಗಿದ್ದಾರೆ ಅಂತ ಕೇಳಬೇಕು ಅನ್ಕೊಂಡೆ, ಆದ್ರೆ ಸಂಧ್ಯಾ ಅತ್ತೆ ತೀರ್ಕೊಂಡಿರೋ ನೋವಲ್ಲಿರ್ಬೇಕಾದ್ರೆ ಕೇಳದ್ ಸರಿ ಇರಲ್ಲ. ಭಾನುವಾರ ಬರ್ತಿದ್ದಾನಂತೆ. ಹೌದು, ಬಂದ್ಮೇಲೆ ಏನಂತಾನೋ ಏನೋ. ಅವನೇನಂತಾನೆ? ಸೀನು ರೂಮ್ ಆದ್ಯಂಗ್ ಕೊಟ್ಟಾಗ 3 ದಿನ ಇದ್ದು ಹೋಗ್ತಾಳಲ್ಲ ಅನ್ಕೊಂಡಿದ್ದೆ. ಆದ್ರೆ ಆ ಹುಡ್ಗಿ ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋ ತರ ಕಾಣ್ತಿದ್ದಾಳೆ. ಜಾನಕಿ ಅಕ್ಕ ನೋಡೋದಕ್ಕೆ ಮೆದುವಾಗಿರ್ತಾರೆ, ಆದ್ರೆ ಅನ್ಕೊಂಡಿರೋದನ್ನ ಸಾಧಿಸೋದ್ರಲ್ಲಿ ಗಟ್ಟಿನೇ. ನನ್ ಮಗ ಮೊದ್ಲೇ ಹೇಳಿದಾನೆ, ಮಾತ್ ಕೇಳಲಿಲ್ಲ ಅಂದ್ರೆ ಆದ್ಯಾನೂ ಇರಲ್ಲ, ಅಡ್ಡ ಮಾತಾಡಿದ್ರೆ ಜಾನಕಿನೂ ಇರಲ್ಲ. ನೋಡ್ತಿದ್ಯಾ? ಈ ಮನೆ ನಿಯಮನ ತಡ್ಕೊಳಕ್ಕಾಗ್ದೆ ಸಮಯ ಸಂದರ್ಭ ನೋಡ್ದೇನೆ ಆ ಹುಡುಗಿ ಯಾವತ್ತಾದ್ರೂ ಒಂದಿನ ಓಡೋಗ್ತಾಳೆ. ನೋಡ್ತಾ ಇರು. ಇನ್ನೇನ್ ಮತ್ತೆ? ಆದ್ಯಾ, ಅವ್ರ ಮಾತನ್ನ ಕೇಳಿಸ್ಕೊತಿದೀಯಾ? ಅವ್ರ ಮಾತುಗಳಿಂದ ಶ್ರೇಯಾ ಘೋಷಾಲ್ ಹಾಡ್ಗಳ ಕೇಳಿಸ್ಕೊಳ್ಳೋದಕ್ಕೆ ಕೆಟ್ಟ ಧ್ವನಿ ಇಟ್ಕೊಂಡೊಬ್ರು, ಡಬ್ಬಾ ಸೌಂಡ್ ಮಾಡ್ಕೊಂಡು ಇನ್ನೊಬ್ರು. ಹೆಸರನ್ನ ಚೆನ್ನಾಗಿಡ್ತೀಯ. ಕಾಫಿ ಕುಡಿ. ನನಗ್ ಬೇಡ. ಇಲ್ಲಿಟ್ಟು ಹೋಗ್ತೀನಿ. ನನ್ನ ಮಾತನ್ನ ಕೇಳಿಸ್ಕೊಳಲ್ವಾ? ಹೇಳಮ್ಮ. ನಾನು ಇಲ್ಲೇ ಇರ್ಬೇಕು ಅಂತ ನೀವ್ ಹೇಗ್ ಡಿಸೈಡ್ ಮಾಡ್ತೀರಾ? ನನ್ನ ಹತ್ರ ಬಂದ್ ಮಾತು ಕೇಳ್ಬೇಕು ತಾನೆ? ಅಮೇರಿಕಾಗೆ ಬಂದಿದ್ದೆ, ನಿನ್ನ ಹತ್ರ ಬರೋದಿಲ್ವಾ? ನಾನು ಬಂದಿಲ್ಲ, ಕೇಳು ಇಲ್ಲ. ಆದ್ಯಾ, ನಿನ್ನ ಎದೆ ಮೇಲೆ ಕೈ ಇಟ್ಕೋ. ನಿಮ್ಮಮ್ಮ ಏನ್ ಹೇಳಿದ್ಲು ಅನ್ನೋದನ್ನ ಕೇಳಿಸ್ಕೊ. ಈ ಸೆಂಟಿಮೆಂಟ್ಸ್ಗೆಲ್ಲ ಏನು ಕಡಿಮೆ ಇಲ್ಲ. ಆಸ್ತಿನ ಕಾವೇರಿಲ್ ಬಿಡು ಅಂತ ಹೇಳಿ ಕರ್ಕೊಂಡ್ ಬಂದು ನನ್ನ ಜೀವನನೇ ಹಾಳು ಮಾಡಿದ್ರಿ. ನಮ್ಮಪ್ಪನೂ ಕೂಡ ನಂಬಾರ್ದು. ಕೋಪಿಸ್ಕೋಬೇಡಮ್ಮ.
ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳಿಸ್ಕೊಂಡು ಸಹಿಸ್ಕೋ. ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆದ್ರೆ ಯಾದ್ಯ ಬದಲಾಗ್ಬಿಡ್ತಾಳಾ? ನನ್ನಿಂದ ಆಗಲ್ಲ. ಕಾಫಿ ಬಿಸಿ ಆರೋಗುತ್ತೆ, ಕುಡಿದ್ಬಿಡು. ಯಾಕೆ ಹೀಗೆ ಮಾಡ್ತಾರೆ? ನನ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ಹಲೋ. ಹಾಯ್ ಆದ್ಯಾ, ಹೌ ಆರ್ ಯು? ಸ್ವಲ್ಪನೂ ಚೆನ್ನಾಗಿಲ್ಲ. ವಾಟ್ ಹ್ಯಾಪನ್? ಇಲ್ಲಿರಕ್ಕಾಗ್ತಿಲ್ಲ. ನಾನು ಅಮೆರಿಕಕ್ಕೆ ಬರಲೇಬೇಕು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಮನೆಯಲ್ಲೇ ಇರಲ್ಲ. ಇಂಡಿಯಾಲ್ ಹೇಗಿದ್ಯಾ? ಬಂದ್ಬಿಡು. ಹೇಗ್ ಬರ್ಲಿ ಬಾಬಿ? ಊರವರೆಲ್ಲ ಇವ್ರಿಗೆ ಗೊತ್ತು. ಮತ್ ಹೇಗೆ? ಪ್ಲಾನ್ ಹೇಳು, ನನಗೆ ಕ್ವೆಶ್ಚನ್ ಮಾಡಬೇಡ. ಓಕೆ, ಡೂ ಒನ್ ಥಿಂಗ್. ಚೆನ್ನಾಗಿದೆ. ಹಾಗಾದ್ರೆ ಮೊದಲು ನಾನು ಈ ಮನೆಯಿಂದ ಹೊರಗೆ ಬರಬೇಕು. ನೀನ್ ಹೇಗ್ ಬರ್ತೀಯಾ? ಏನತ್ಗೆ ಎಷ್ಟೊತ್ತಾದ್ರೂ ವಿಸಿಲೇ ಬರ್ತಿಲ್ಲ? ನಮ್ಮಮ್ಮನ್ ಬಿಟ್ರೆ ನಾಯಿ ಆಗ್ಲಿ ಕುಕ್ಕರ್ ಆಗ್ಲಿ ಕೂಗೋಗ್ ಬಿಡ್ತಾರ ಇಲ್ಲಿ? ನಿಜಾನೇ ಬಿಡು ಅದ್ಕೆ. ಮತ್ತೆ ಹಾಳಾಗ್ ಹೋದ್ರೆ ಏನ್ ಮಾಡಕ್ಕಾಗತ್ತೆ? ನನ್ ಮುಖದ ಥರಾನೇ ಅದೂನು. ಯಾಕೆ ಹಾಗಂತ್ಯ ಅದ್ಗೆ? ನಿನ್ ಮುಖ ತಿರುಪತಿ ಬೆಟ್ಟದ ಹಾಗೆ ಗುಂಡಾಗಿದ್ಯಲ್ಲ. ಏನು ಅಂತ ಹೇಳಿ ಪಾರ್ವತಿ, ದಿನ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಪಳಪಳ ಹೊಳೆಯೋ ಸೀರೆನ ಉಟ್ಕೊಳ್ಳೋ ಆನಂದ ಇತ್ತೀಚೆಗೆ ಎಲ್ಲಿದೆ ಅಂತ ಹೇಳು? ಏನ್ ಗೊತ್ತಾ, ಆ ಅಮೆರಿಕ ಹುಡುಗಿ ಇಲ್ಲಿಗೆ ಬಂದಾಗಿಂದ ಮನಶಾಂತಿನೇ ಹಾಳಾಗೋಗಿದೆ. ನನ್ಗೂ ಹಂಗೆ ಅನಿಸ್ತಿದೆ ಅದ್ಗೆ. ಹೇಳ್ಕೊಂಡ್ರೆ ಅದೇ ಕಷ್ಟ. ಭಾವನವರು ಆಚಾರ ಸಂಪ್ರದಾಯಗಳ ವಿಷಯದಲ್ಲಿ ದೊಡ್ಡ ಹುಲಿಯಾಗೆ ವ್ಯವಹಾರ ಮಾಡ್ತಾರೆ. ಸಂಧ್ಯಾಕ್ಕನ್ ಮಗಳ್ ನೋಡಿದ್ರೆ ಕಣ್ಣು ನೆತ್ತಿಗೆ ಹತ್ತಿರೋ ಮೇಕೆ ಹಾಗೆ ಕಿರ್ಚಾಡ್ತಾಳೆ. ಗೊತ್ತಿದ್ದು ಜಾನ್ಕಕ್ಕ ಇವ್ರಿಬ್ರು ಮಧ್ಯಕ್ಕೆ ಹೋಗಿದ್ದಾಳತ್ಗೆ. ಹೌದು, ಜಾನ್ಕಿ ಅತ್ತಿಗೆ ಕತ್ರಿ ಮಧ್ಯ ಸಿಕ್ಕ ಹಾಕೊಂಡಿರೋ ಅಡಕೆ ತರ ಆಗಿದ್ದಾಳೆ. ಈ 2 ಬದನೆಕಾಯಿ ಹಾಕಿದ್ರೆ ಬೇಳೆ ಸರಿ ಇನ್ನು ರುಚಿಯಾಗಿರುತ್ತತ್ಗೆ. ಹೌದಲ್ವಾ? ತಗೋ ಹಾಕು. ಇವಾಗ ಬಂದೆ ಅತ್ಗೆ? ನಾನೇನೋ ಊರಿನಿಂದ ಬರ್ತಿರೋ ಹಾಗೆ ನನ್ನನ್ನು ಕೇಳ್ತಿದ್ಯಲ್ಲ ಪದ್ಮ? ಹೌದು, ಕುಕ್ಕರ್ ವಿಶಿಲ್ ಹಾಕ್ಲಿಲ್ವಾ? ಯಾರನ್ನ ನೋಡಿ ಹೆದರ್ಕೋತೋ ಅದು. ನೀವು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಅಮ್ಮ ಬಿಟ್ಟು ಟಿಫನ್ ಕೊಟ್ಯಾ? ಕೊಟ್ಟೆ ಅಮ್ಮ, ಹಾಲು ಕೂಡ ಕೊಟ್ಟು ಬಂದೆ. ಬೆಲ್ಲ ಹುಳಿ ಬಂದ್ಬಿಟ್ಟಿದೆ, ನಾನು ಬೇರೆ ಕೊಡ್ತೀನಿ. ಏನೇ ರಾಜಲಕ್ಷ್ಮಿ, ಎಲ್ರಿಗೂ ತಿನ್ಸು ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ಯಾ? ಆದ್ಯ ತಿನ್ಲಾ? ತಿಂದಿಲ್ಲ ಅತ್ತೆ. ನಾವು ಕೊಡ್ಲೂ ಇಲ್ಲ, ಟಿಫನ್ ಮಾಡುವ ಅಂತ ಕರೀಲೂ ಇಲ್ಲ ಅವಳನ್ನ. ಹೇಗ್ ತಿಂತಾಳೆ ಹೇಳು? ಹೋಗ್ ಕರಿ ರಾಜಿ. ಹಾ, ಅಯ್ಯೋ ನಾನ್ ಕರಿಯಲ್ಲ ಅಮ್ಮ. ನಾನ್ ಕರಿತೀನಿ ಬಿಡು. ಪಾರ್ವತಿ, ಮಧ್ಯಾಹ್ನ ಆದ್ಯ ಏನ್ ತಿಂತಾಳೆ ಅಂತ ಕೇಳಿ ಅದನ್ನೇ ಮಾಡಿ. ಪಿಜ್ಜಾ ಬರ್ಗರ್ ತಿನ್ನೋ ಹುಡುಗಿಗೆ ನಮ್ಮ ಅಡ್ಗೆ ರುಚಿಸುತ್ತಾ? ಮನೆ ಊಟ ಅಂದ್ರೆ ದೇವಸ್ಥಾನದ ಪ್ರಸಾದ ಇದ್ದ ಹಾಗೆ, ಯಾರೂ ಬೇಡ ಅನ್ನೋಲ್ಲ. ಹಾಗಂತ ಊಟ ಉಪಚಾರ ಮನೆ ವ್ಯವಸ್ಥೆ ಎಲ್ಲ ನಾವೇ ಮಾಡ್ಕೊಡಕ್ಕಾಗತ್ತಾ ಅತ್ತಿಗೆ? ಅರ್ಥ ಆಯ್ತು ಬಿಡು. ಸೀನು ಯಾವಾಗ ಬರ್ತಾನೆ ರಾಜಿ? 2 ದಿನದಲ್ಲಿ ಬಾವ ಮನೆಗೆ ಬರ್ತಾರಮ್ಮ. ಅಲ್ಲಿವರೆಗೂ ಪಾಪ ಆದ್ಯ ಸೀನು ರೂಮಲ್ಲೇ ಇರ್ಲಿ ಬಿಡು ರಾಜಲಕ್ಷ್ಮಿ. ನಾನೇನಂದೆ ಅತ್ತೆ? ನಿನಗೆ ಅರ್ಥ ಆಗಲ್ಲ ಬಿಡು. ಸೀನು ಬರೋದ್ರೊಳಗೆ ಆದ್ಯನ್ಗೆ ಬೇರೆ ರೂಮ್ನ ನಾನು ಏರ್ಪಾಡು ಮಾಡ್ತೀನಿ.
ಒಳ್ಳೇದು ಅತ್ತಿಗೆ. ಈ ಚಾರ್ಜರ್ ಎಲ್ಲ ಹೋಯ್ತು. ಈ ಜಾನ್ಕಿ ದೇವಿನಲ್ವಾ ಬಟ್ಟೆ ಪ್ಯಾಕ್ ಮಾಡಿದ್ದು, ಎಲ್ಲಿಟ್ಟಿದಾರೋ ಏನೋ. ಮಾಡಿ ರೆಡಿ ಮಾಡಿದ್ದೀನಿ. ನಿನ್ನ ಬರ್ತ್ಡೇ ದಿನ ಇದನ್ನು ಓಪನ್ ಮಾಡು. ಈ ಕವರ್ನ ಮಮ್ಮಿ ಬರ್ಡೇ ದಿನನೇ ಓಪನ್ ಮಾಡು ಅಂತ ಹೇಳಿದ್ರು. ಈ ಚಿಪ್ಪೇನು? ಇದನ್ನ ಹೀಗೆ ಓಪನ್ ಮಾಡೋದು? ಚಾರ್ಜರ್ ಎಲ್ಲಿ? ಎಲ್ಲಿದ್ದೀರಾ ಎಲ್ಲರೂ? ಹಲೋ, ಯಾರಾದ್ರೂ ಇದ್ದೀರಾ? ಏನಾಯ್ತಾ ಅದ್ಯಾ? ಯಾಕೆ ಕಿರಿಚ್ಕೋತಿದ್ಯಾ? ಹಲ್ಲಿ ನೋಡಿದ್ಯಾ? ಜಿರ್ಲೇನ್ ನೋಡಿದ್ಯಾ? ಹಲೋ, ನಾನು ಹಾವನ್ ನೋಡಿದ್ರೇನೆ ಭಯ ಪಡಲ್ಲ. ಅಮ್ಮ, ಈ ಮೊಬೈಲ್ಗೆ ಚಾರ್ಜರ್ ಬೇಕು. ಹಾಗೆ ನನಗೆ ಅರ್ಜೆಂಟ್ ಆಗಿ ಒಂದು ಲ್ಯಾಪ್ಟಾಪ್ ಅರೇಂಜ್ ಮಾಡಿ. ಯಾಕೆ ಹೀಗೆ ನಗ್ತಿದ್ದೀರಾ? ನೀನ್ ವೇಷ ನೋಡಿ ಅಲ್ಲ ಬಿಡು, ನಿನ್ ಕೋರಿಕೆಗಳನ್ನ ಕೇಳಿ ನಗು ಬಂತು. ಇದು ಕೋರಿಕೆ ಅಲ್ಲ, ನನಗ್ ಬೇಕಾಗಿರೋದು. ಅದ್ಯಾ, ನಿನಗ್ ನಾನು ಆಮೇಲೆ ಹೇಳ್ತೀನಮ್ಮ. ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ? ನಾನ್ ಹೇಳ ಅಕ್ಕ? ಇಲ್ಲೋಡು ಆದ್ಯಾ, ಈ ಮನೇಲಿ ಮುಖ ನೋಡ್ಕೊಳ್ಳೋದಕ್ಕೆ ಕನ್ನಡಿ ಇರುತ್ತೆ ಹೊರತು ಸೆಲ್ಫೀಸ್ ತಗೊಳಕ್ಕೆ ಮೊಬೈಲ್ ಇರಲ್ಲ. ಇನ್ನು ಕಂಪ್ಯೂಟರ್ ಅಂತ್ಯಾ? ಅದು ಕಾಲೇಜಲ್ಲಿ ಮಾತ್ರನೇ. ಮನೆ ಒಳಗಡೆ ಬರ್ಬೇಕು ಅಂದ್ರೆ ಇನ್ನೊಂದು ತಲೆಮಾರು ಬದಲಾಗ್ಬೇಕು. What the hell is this? ಟೆಕ್ನಾಲಜಿ ಇಲ್ದೇನೆ ನೀವೆಲ್ಲ ಹೇಗ್ ಬದುಕ್ತಿದ್ದೀರಾ? ಅಮೆರಿಕಾದಲ್ಲಿ ವಾಶ್ರೂಮ್ ಅಲ್ಲಿ ಕೂಡ ಕಂಪ್ಯೂಟರ್ ಇರುತ್ತೆ ಗೊತ್ತಾ? ಊಟ ತಿಂಡಿ ಇಲ್ದೆ ಬೇಕಾದ್ರೂ ಇರ್ತೀನಿ, ಮ್ಯೂಸಿಕ್ ಕೇಳ್ದೆ ಹೋದ್ರೆ ನನ್ನಿಂದ ಇರಕ್ಕಾಗಲ್ಲ. ಶಿಟ್, ಮ್ಯೂಸಿಕ್ ಅಂದ್ರೂ ಗೊತ್ತಿಲ್ವಾ? ಅದಕ್ಕೆ ನಿಮ್ ಜೀವನದಲ್ಲಿ ಮ್ಯಾಜಿಕ್ ಅನ್ನೋದೇ ಇಲ್ಲ. ಬ್ಲಡಿ ವಿಲೇಜ್. ಜಾನಕಿ 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 ಜಾನಕಿ. ಅವಳಿಗಿನ್ನು ಈ ಮನೆ ಪದ್ಧತಿ ಗೊತ್ತಿಲ್ಲ. 4 ದಿನ ಆದ್ಮೇಲೆ ಅವಳೆ ಕಲ್ತ್ಕೋತಾಳೆ. ಅನ್ಕೊಳ್ದೆ ಅಮಾವಾಸ್ಯೆಗೆ ಬಂದಿರೋ ಅತಿಥಿಯಾಗಿದ್ದಿದ್ರೆ ಹುಣ್ಣಿಮೆ ದಿನನೇ ಕಳಿಸ್ಬಿಡ್ತಿದ್ದೆ. ನಮ್ಮಲ್ಲಿ ಒಬ್ಬರಾಗಿರ್ಬೇಕು ಅಂತ ಕರ್ಕೊಂಡು ಬಂದಿರೋ ಹುಡುಗಿನ
ನೀನು ಮತ್ತೆ ಬೆಳೆಸೋಂತ ಅಗತ್ಯ ಇದೆ ಜಾನಕಿ. ಪದ್ಧತಿಗಳು ಇಷ್ಟ ಆಗ್ಲಿಲ್ಲ ಅಂದ್ರು ತಿಳಿಸ್ ಹೇಳ್ಬೇಕು. ನಾನು ಹೇಳ್ತೀನಿ. ಅಮೆರಿಕ ಬಾತ್ರೂಮ್ಗಳಲ್ಲಿ ಕಂಪ್ಯೂಟರ್ಸ್ ಇರೋದು ದೊಡ್ಡದಲ್ಲ, ತೊಳ್ಕೊಳ್ಳೋದಕ್ಕೆ ನೀರಿರ್ಬೇಕು. ನಿನಗೆ ಸ್ವಲ್ಪ ಹೊತ್ತಲ್ಲಿ ಚಾರ್ಜರ್ ಸಿಗುತ್ತೆ. ಆದ್ರೆ ಮೊಬೈಲನ್ನ ನಿಮ್ಮಪ್ಪನ ಹತ್ರ ಮಾತಾಡೋದಕ್ಕೆ ಮಾತ್ರ ಉಪಯೋಗಿಸಿದ್ರೆ ಒಳ್ಳೇದು. ಫೋನ್ ಕೈಗೆ ಬರ್ತಿದ್ದ ಹಾಗೆ ಪ್ರಪಂಚನೇ ಮುಷ್ಟಿಲಿದೆ ಅನ್ನೋ ಪೊಗರು ಕೆಲ್ಸಕ್ಕೆ ಬರೋದಿಲ್ಲ. ನಿನಗೋಸ್ಕರ ಇಲ್ಲಿ ಏನೂ ಬದಲಾಗಲ್ಲ. ನೀನೇ ನಿನ್ನ ಪದ್ಧತಿನ ಬದಲಾಯಿಸ್ಕೋಬೇಕು. ಲ್ಯಾಪ್ಟಾಪ್ ಕೂಡ ಕೇಳ್ತಾ ಇದ್ಲಣ್ಣ. ಚಂದಮಾಮ ಬೇಕು ಅಂದ್ರೆ ಕನ್ನಡಿಯಲ್ಲಿ ಮಾತ್ರನೇ ಹತ್ರ ತೋರಿಸೋದು ನಮಗೆ ಅಗತ್ಯನಾ? ಅರ್ಥ ಆಯ್ತಣ್ಣ. ನೋಡಮ್ಮ ಹುಡುಗಿ, ನಿಮ್ಮಮ್ಮನ ಹಣೆ ಬರ ಚೆನ್ನಾಗಿಲ್ಲ. ನಿನ್ ಜಾತಕ ಚೆನ್ನಾಗಿದೆ ಅನ್ಕೋತೀನಿ. ನನ್ನ ಮಗ ರಘುರಾಮ್ ಯಾರ ಹತ್ರನೂ ಮಾತಾಡಲ್ಲ. ನೀನ್ ಮಾತಾಡೋದಿಕ್ಕೆ ಅವನ್ ಸಮಯ ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಂಡ್ರೆ ನಿನ್ನಂತ ಅದೃಷ್ಟವಂತೆ ಬೇರೆ ಯಾರೂ ಇರಲ್ಲ. ಆದ್ಯಾ, ನಾನು ಹೇಳ್ತಿದ್ದೀನಿ ಅನ್ಕೋಬೇಡ. ಈ ಮನೆಗ್ ಬಂದ್ ಹೊಸದ್ರಲ್ಲಿ ನಿನ್ ಹಾಗೆ ನಂಗೂ ತುಂಬಾ ಕಷ್ಟ ಆಗ್ತಿತ್ತು. ನಿಧಾನವಾಗಿ ಎಲ್ಲ ಅಭ್ಯಾಸ ಆಗತ್ತೆ. ಕೈ ತೆಗಿ. ಆದ್ಯಾ, ಅಭ್ಯಾಸ ಆಗತ್ತಂತೆ, ಅಭ್ಯಾಸ. ಹೊರಗಡೆ ಹೋಗೋದಕ್ಕೆ ನಿನಗ್ ಧೈರ್ಯ ಇಲ್ದೇನೆ ಅಡಿಗೆ ಮನೇಲಿ ಗುಲಾಮಳಾಗ್ ಬಿದ್ದಿದ್ಯಾ. ಆದ್ಯಾ, ಚಿಕ್ಕಮ್ಮನ ಹತ್ರ ಹಾಗ ಮಾತಾಡೋದು. ನೀನ್ ನಮ್ಮಮ್ಮಂಗೆ ಸ್ವಂತ ಅಕ್ಕ ಆಗಿರೋದ್ರಿಂದಾನೆ ನಿನ್ನ ದೊಡ್ಡ ಮಾಂತ್ ಕರಿತಿದ್ದೀನಿ. ಇವಳನ್ನ ಚಿಕ್ಕಮ್ಮ ಅಂತ ನಾನ್ ಯಾಕೆ ಕರಿಬೇಕು? ನಾನ್ ಕರಿಯಲ್ಲ. ಇದೇನದ್ಗೆ ಹೀಗ್ ಮಾತಾಡ್ತಿದ್ದಾಳೆ? ನನ್ ತೊಂಟೆಗ್ ಬಂದ್ರೆ ಯಾರಿಗೆ ಆದ್ರೂ ಹೀಗೆ ಅನ್ನೋದು. ಅಯ್ಯೋ ದೇವ್ರೇ, ಬ್ಯಾಟ್ರಿ ಡೌನ್ ಆಗ್ತಿರುವಾಗ್ಲೇ ಈ ಫೋನ್ ಕಾಲ್ಸ್ ಬರುತ್ತೆ. ನಿಮ್ ತರಾನೇ ಬೇಜಾರ್ ಮಾಡ್ಕೊಂಡಾಗ ಇನ್ನಷ್ಟು ಮಾತಂತಿರ್ತೀರ ಅಲ್ವಾ? ಹಲೋ. ಹಾಯ್ ಆದ್ಯಾ. ಇರಿಟೇಟ್ ಮಾಡ್ಬೇಡ. ಯಾಕೆ ಕಾಲ್ ಮಾಡಿದ್ದು ಅಂತ ಹೇಳು. ನನಗೆ ಯಾಕೆ ಬೈತಾ ಇದ್ಯಾ? ಊರಿನ ಹೆಸರಿಗೆ ತಕ್ಕ ಹಾಗೇನೆ ಇಲ್ಲಿ ಲಂಕೆ ಪೂರ್ತಿ ಕೆಟ್ಟದಾಗಿದೆ. ಇದು ರಾಮ ಸೃಷ್ಟಿಸಿರೋ ಅಯೋಧ್ಯೆ ತರ ಇಲ್ಲ, ರಾವಣ ಸೃಷ್ಟಿಸಿರೋ ಲಂಕೆ ಆಗಿದೆ. ನಿನಗಲ್ಲಿ ತುಂಬಾ ಪ್ರಾಬ್ಲಮ್ ಇರೋ ಹಾಗಿದೆ ಅಲ್ವಾ? ನೋಡು, ಇಲ್ಲಿ ಮನುಷ್ಯರು ಅನ್ನೋರೆ ಯಾರೂ ಇಲ್ಲ. ಅರ್ಜೆಂಟ್ ಆಗಿ ಅಮೆರಿಕಕ್ಕೆ ಬಂದು ಆ ಗಾಳಿ ತಗೊಳ್ಳಿಲ್ಲ ಅಂದ್ರೆ ನಾನ್ ಸತ್ ಹೋಗ್ತೀನಿ ಅನ್ನಿಸ್ತಿದೆ. ಕೂಲ್ ಬೇಬಿ, ಕೂಲ್. ನೀನ್ ಹೀಗೆ ಎಮೋಷನ್ ಆದ್ರೆ ಹೇಗೆ? ನನ್ ಕೋಪದ ಬಗ್ಗೆ ನಿಂಗೆ ಗೊತ್ತಲ್ವಾ? ಇಷ್ಟ ಅಲ್ದಿರೋ ಜಾಗದಲ್ಲಿ ನನ್ 1 ನಿಮಿಷನೂ ಇರೋದಿಲ್ಲ. ಆದ್ಯಾ, ನಿಮ್ ಡ್ಯಾಡಿ ಆಸ್ಟ್ರೇಲಿಯಾ ಹೊರಟೋದ್ರು. ನೀನ್ ನೋಡಿದ್ರೆ ಅಲ್ಲಿ ಇರಲ್ಲ ಅಂತಿದ್ಯಾ? ಇರಕ್ಕಾಗಲ್ಲ ಅಂದ್ರೆ ಆಗಲ್ಲ. ನನ್ನ ಹತ್ರ ಹೇಳ್ದಾಗ ಅವ್ರ ಹತ್ರ ಹೇಳಿದ್ರೆ ನಿನ್ನ ಲಾಕ್ ಮಾಡ್ತಾರೆ ಗೊತ್ತಾ?